ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಬೋರ್ವೆಲ್ ಕೇಬಲ್ ಕದಿಯುತ್ತಿದ್ದ ಖದೀಮರಿಗೆ ಬಿತ್ತು ಗೂಸ. ಮಧ್ಯರಾತ್ರಿ ಕೇಬಲ್ ಕದಿಯಲು ಬಂದವರನ್ನ ಲಾಕ್ ಮಾಡಿದ ರೈತರು, ಗೂಸ ನೀಡಿ ಪೊಲೀಸರಿಗೆ ಒಪ್ಪಿಸಿದ ರೈತರು. 38ರ ಆಂಟಿ ಜೊತೆ 25ರ ಯುವಕನ ತುಂಟಾಟ. ಅಕ್ರಮ ಸಂಬಂಧಕ್ಕೆ ಬ್ರೇಕ್ ಹಾಕಿದ ಯುವಕನ ಪೋಷಕರು. ಆಂಟಿ ಅಂಡ್ ಗ್ಯಾಂಗ್ನಿಂದ ಯುವಕ ಮತ್ತು ಆತನ ತಂದೆಯ ಮೇಲೆ ಹಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಹಿನ್ನೆಲೆ 3 ದಿನಗಳಲ್ಲಿ ವಸೂಲಾಯಿತು ಲಕ್ಷಾಂತರ ರೂಪಾಯಿ ದಂಡ. ಪೊಲೀಸರ ಕಟ್ಟುನಿಟ್ಟಿನ ಕ್ರಮಕ್ಕೆ 6 ಲಕ್ಷಕ್ಕೂ ಅಧಿಕ ದಂಡ ವಸೂಲಿ. ವಾರ್ತೆಗಳ ವಿವರ. ಅದೊಂದು ಗ್ರಾಮದ ಸುತ್ತಮುತ್ತಲಿನ ರೈತರ ತೋಟಗಳಲ್ಲಿ ಪದೇ ಪದೇ ಬೋರ್ವೆಲ್ ಕೇಬಲ್ ಕಳ್ಳತನವಾಗ್ತಿತ್ತು. ಇದಕ್ಕೆ ಬೇಸತ್ತ ರೈತರು ನೆಮ್ಮದಿಯಾಗಿ ನಿದ್ದೆ ಕೂಡ ಮಾಡದೆ ತಲೆ ಕೆಡಿಸಿಕೊಂಡು ತೋಟಗಳಲ್ಲೇ ಕಾದು ಕುಳಿತು ಕಳ್ಳರನ್ನ ಹೊಂಚು ಹಾಕಿ ರೆಡ್ ಹ್ಯಾಂಡ್ ಆಗಿ ಹಿಡಿದು ಕಟ್ಟಿ ಹಾಕಿ ಗೂಸಾ ಕೊಟ್ಟು ಪೊಲೀಸರಿಗೆ ಒಪ್ಪಿಸಿರುವ ಘಟನೆಯೊಂದು ನಡೆದಿದೆ. ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಈ ವಿಡಿಯೋವನ್ನ ಒಂದು ಸರಿ ನೋಡ್ಕೊಂಡ್ಬಿಡಿ. ಹೀಗೆ ಬೋರ್ವೆಲ್ ಕೇಬಲ್ ಕಳ್ಳತನಕ್ಕೆ ಬಂದಿದ್ದ ಕಳ್ಳರನ್ನ ಹಿಡಿದು ಕೈಗಳನ್ನ ಕಟ್ಟಿ ಹಾಕಿ ಮನಸ್ಸು ಇಚ್ಛೆ ಗೂಸಾ ಕೊಡ್ತಿರೋ ರೈತರ ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ಕಾಚಕಡತ ಗ್ರಾಮದಲ್ಲಿ. ಹೌದಾ, ಕಾಚಕಡತ ಗ್ರಾಮದ ರೈತ ಕ್ಯಾತಪ್ಪ ಎಂಬುವರ ತೋಟದಲ್ಲಿ ಕೊಳವೆ ಬಾವಿಯ ಪಂಪ್ ಮೋಟಾರ್ ಕೆಟ್ಟು ನಿಂತ ಹಿನ್ನೆಲೆ ರಿಪೇರಿಗೆಂದು ಪಂಪ್ ಮೋಟಾರ್, ಪೈಪ್, ಕೇಬಲ್ ಹೊರತೆಗೆದಿದ್ರಂತೆ. ಇದನ್ನ ತಿಳಿದ ಕಳ್ಳರು ಅಗಲಲ್ಲಿ ನೋಡಿಕೊಂಡು ಹೋಗಿ ತಡರಾತ್ರಿ ಸುಮಾರು 2 ಗಂಟೆ ಸಮಯದಲ್ಲಿ ಕೇಬಲ್ ಕಳ್ಳತನ ಮಾಡಲು ಪ್ರಯತ್ನಿಸಿದ್ದಾರೆ. ಆಗ ತೋಟದಲ್ಲಿ ಮಲಗಿದ್ದ ರೈತ ಕ್ಯಾತಪ್ಪ ಕುಟುಂಬದವರು ಕಳ್ಳರನ್ನ ನೋಡಿ ಗ್ರಾಮಸ್ಥರಿಗೆ ವಿಷಯ ಮುಟ್ಟಿಸಿದ್ದಾರೆ. ನಂತರ ಆಸಾಮಿಗಳನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿದು ಕಟ್ಟಿ ಹಾಕಿ ಪೆರೆಸಿಂದ್ರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಂದ್ರೆ ಭಾಷೆ ಎತ್ತೇಸ್ಕೊಳ್ತೀನಿ ಭಾಷೆ ಎತ್ತೇಸಿದ್ದೆ ಗಾಡಿ ಸುಡಿ అదే పోస్ట్ ఉండట్లా వాన్ తీసుకోండబ్బా వాన్ తీయబ్బా వాన్ తీయడా వాడేం తక్కువ కాదు గాడి ఆరంజ గాడి ఆరంజ రైతులు ఎంత బాధపడతారు. వెళ్ళిపోయాడు గాడి అంతకొచ్చా ఇదో పట్టుకున్నాడు చక్కప్పకి వచ్చినాడు పట్టుకున్నాడు మునకల్లా ఇసుకుంటా వచ్చాపా ఇసుకుంటా వచ్చా ఇదో షిఫ్ట్ కదా మనకి కార్లో షిఫ్ట్ ముమ్మురితోనే షిఫ్ట్ కదా మాట్లాడుతుంది మా ఎప్పుడు నువ్వు గాడి పైన కెమెరాలో నా కొడుకు కెమెరాలో రికార్డ్ అయిందిరా కెమెరాలో రికార్డ్ అయిందిరా నీ కెమెరాలో రికార్డ్ అయిందిరా నా కొడుకు నేమ్ లేదా ఒక కాల్ నరికాయండి పుష్ప కొడుకు అవేం జరిపి
ನಮ್ಮದು ಗುಡಿಬಂಡೆ ತಾಲೂಕು ಚೋಟ ತಿಮ್ಮನಹಳ್ಳಿ. ನಮ್ಮ ಊರ ಹತ್ರ ಹೆಸರು ಲಕ್ಷ್ಮೀ ನರಸಪ್ಪ ಅಂತ. ನಮ್ಮ ಹೊಲ ಇರೋದು ಅಲ್ಲಿ ಟವರ್ ಹತ್ರ, ಸ್ವಲ್ಪ ಊರದ ಆಚೆ ಕಡೆ ಇರಲಿ ಸ್ವಾಮಿ. ಅವರು ದೇವರು ರಾತ್ರಿ 3 ವರ್ಷದಿಂದ ಈ ಕಾಟೆ ಕೊಟ್ಟು ನಾವು ಊರೇ ಬಿಟ್ಬಿಟ್ಟು ಎಲ್ಲಾದರೂ ಹೋಗಿ ಹುಡ್ಕೊಳ್ಳೋಣ ಸುಮ್ಮನೆ ಎಂಥ ಕೆಲಸ ಮಾಡಿದರೆ ಜಾಸ್ತಿ ದರೋಡೆ ಅಂದರೆ ಲಾಸ್ಟಿಗೆ ನಾವೆಲ್ಲ ನೋಡಿ ಎಲ್ಲ ಫೋಟೋ ಹಾಕಿದ್ದೀನಿ. ಕೇಬಲ್ ಎಲ್ಲ ಬೋರ್ ಮೋಟ್ರದ್ದು ಕೇಬಲ್ಲು ಅಲ್ಲಿ ಮನೆಗೆ ಇಕ್ಕಿರೋದು ಒಂದು ಕೇಸು. ಇನ್ನೊಂದು ಕೇಸು ನೆನ್ನೆ ರಾತ್ರಿ ಎಲ್ಲ ಅದು ಅಲ್ಲೇ ಬಿಟ್ಬಿಟ್ಟು ನಾನು ಓದೋಷ್ಟೊತ್ತಿಗೆ ಅವನು ಒಂದು ಕಲ್ಲು ತಗೊಂಡು ರಾತ್ರಿನೇ ಸಾಯಿಸಿಬಿಡ್ತಾ ಅಂತ. ಇಬ್ಬರು ಇನ್ನೂ ಇಬ್ಬರು ಯಾರು ಬೇರೆಯವರು ಬಂದಿದ್ದಾರೆ. 4 ಜನ ಇರೋದು ಅವರು. ಒಟ್ಟು ಈ 4 ಜನ ನಮ್ಮ ಹೊಲದ ಹತ್ರಕ್ಕೆ ಬಂದಿರೋದು ಟೂ ವೀಲರ್ನಾಗ ಚಿಕ್ಕದಾಗೈತೆ ಗಾಡಿ. ಅದು ನನ್ನನ್ನು ಬಿಟ್ಟು ನೋಡಿಬಿಟ್ಟು ಅವನು ಕಲ್ಲು ತಗೊಂಡು ಹಾಕೊಂಡು ಅಂತ ನಾನು ಸ್ವಲ್ಪ ಮಿಸ್ ಆಗಿಬಿಟ್ಟೆ. ಇಲ್ಲದ್ರೆ ನಾನು ಸಾಯಿಸಾಗಿಬಿಟ್ಟು ಅವನೇ ಹೇಳಿದ್ದು ಹಿಡ್ಕೊಂಡಾಗ. ಅವ್ರು ಪಾಪ ಈ ಪಾತವ್ರವ್ರು ಹಿಡ್ಕೊಂಡ್ರು, ನಮ್ಮವರು ದೇವರು ಅವ್ರ ಕೈ ಮುಗಿಬೇಕು. ಇಂಥ ಕೆಲಸ ಈ ಜೀವನದಲ್ಲಿ ಯಾರು ಅವ್ರನ್ನ ಬಿಡ್ದಿರ ನಮ್ಮನ್ನು ರೈತರನ್ನ ಕಾಪಾಡಿದ್ರೆ ಅಷ್ಟು ಕಷ್ಟ ಗೊತ್ತಾಗುತ್ತೆ. ಇಬ್ಬರು ಸಿಕ್ಕಿದ್ದಾರೆ, ಇನ್ನೂ ಇದ್ದಾರಂತೆ. ಎಲ್ಲ ಹೇಳ್ಬಿಟ್ರು. ಆಯಿತು, ನಮ್ಮದು ಅಷ್ಟಿದೆ ಸಮಯ. ನಮ್ಮದು 2.5 ಲಕ್ಷ, ಒಂದು 800 ಮೀಟ್ರು, ಮೊನ್ನೆ ಒಂದು 600 ಮೀಟ್ರು ಎಲ್ಲ ಸೇರಿ ಭೂಮಿ ಒಳಗಡೆಗೆ ಹಾಕಿದ್ದೀನಿ ಸ್ವಾಮಿ. JCB ಅಗದಿಬಿಟ್ಟು ಪೈಪ್ ಹಾಕಿ ಅದ್ರ ಒಳಗಡೆ ಹಾಕಿದ್ದೀನಿ. ಅವನು ಹೇಳ್ತಾನೆ ಹಿಡ್ಕೊಂಡಾಗ ಒಬ್ಬನೇ ನಾನು ಇಳಿದಿದ್ದೀನಿ, ಆ ಕೇಬಲೆಲ್ಲ ನಾನು ಒಬ್ಬನೇ ಇಳ್ದಿದ್ದೀನಿ ಅಂತಾನೆ. ರೂಮ್ ಆಗಿರೋದು ಮಾತ್ರ 4 ಜನ ಬಂದವ್ರೆ, ಬಾಗಿಲೆಲ್ಲ ಕಿತ್ತಾಕ್ಬಿಟ್ಟವ್ರೆ. ಇನ್ನೇನು ಟ್ರಾಕ್ಟ್ರು ಏನು ಮುಟ್ಟಿಲ್ಲ. ಕೇಬಲ್ ಮಾತ್ರ ರಾಗಿ ಏನಿದ್ರು ಎಲ್ಲ ತಗೊಂಡೋಗಿ ಆ ಬೆಂಗಳೂರಿಂದ ಮನೆಗೆ 2 ಕಾಯಲ್ಲಿ ತಂದಿದ್ದೆ ರಾಘವೀರಿ ಅಂತದ್ದು. ಮನೆಗೆ ಕಲ್ಲಂಗರಿ ಹಾಕಿದ್ದೀವಿ ನಾವು ಸ್ವಾಮಿ. ಆ ಕಲ್ಲಂಗರಿಗೆ ಇದು ಹಾಕೋಣ, ಲೈಟು ಕೆಡಿಗಳು ಬರ್ತಾಯಿತ್ತು, ಅದಕ್ಕೋಸ್ಕರ ಇದು ಹಾಕೋಣ ಅಂತೇಳಿ ಅದು ಶೆಡ್ನಾಗ ಇಕ್ಕಿದ್ರೆ ಅವನು 10-12 ಸಾವಿರದ ಅದು ಕಾಯಲ್ಲು 1-2 ಕಾಯಲ್ಲು ಕ್ಲೀನಾಗಿ ತಗೊಂಡೋಗಿದ್ದಾನೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಪೆರೇಸಂದ್ರ ವ್ಯಾಪ್ತಿಯ ಸುತ್ತಮುತ್ತಲಿನ ಗ್ರಾಮಗಳ ತೋಟಗಳಲ್ಲಿ ಪಂಪ್ ಸೆಟ್ ಕೇಬಲ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು, ಕೇಬಲ್ ತಾಮ್ರದ್ದಾಗಿದ್ದು ಸಾವಿರಾರು ರೂಪಾಯಿ ಬೆಲೆ ಬಾಳುತ್ತೆ. ಹೀಗಾಗಿ ಕಳ್ಳರ ಜಾಲ ವ್ಯವಸ್ಥಿತವಾಗಿ ಕೇಬಲ್ ಕಳ್ಳತನ ಮಾಡುತ್ತಿದ್ದಾರೆ. ಇದರಿಂದ ಬೇಸತ್ತ ರೈತರು ತೋಟದಲ್ಲಿ ಕಾವಲು ಇದ್ದು ಕಳ್ಳತನಕ್ಕೆ ಬಂದಿದ್ದ ದುಷ್ಕರ್ಮಿಗಳನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ಕದೀಮರು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಸೋಲಮಾಕನಹಳ್ಳಿ ಗ್ರಾಮದ ನವೀನ್ ಹಾಗೂ ಅಶೋಕ್ ಎಂದು ತಿಳಿದು ಬಂದಿದೆ. ಈ ಘಟನೆಯು ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪ್ರಕರಣದ ಮಾಹಿತಿ ಪಡೆದ ಪೆರೇಸಂದ್ರ ಪೊಲೀಸರು ತಕ್ಷಣ ಸ್ಥಳಕ್ಕೆ ಆಗಮಿಸಿ 2 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಆರೋಪಿಗಳ ಹಿನ್ನೆಲೆ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ಹೊರಬರಬೇಕಿದೆ. ಪೆರೇಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಿನ್ನೆ ರಾತ್ರಿ ಕಾಟ್ಕಡ್ಚ ಊರಲ್ಲಿ 2 ಜನ ಆಸಾಮಿಗಳು ರಾತ್ರಿ ಕೇಬಲ್ ಥೆಫ್ಟ್ ಮಾಡೋಕ್ಕೆ ಹೋಗಿದ್ದಾರೆ, ಕೇಬಲ್ ಕಳ್ಳತನ ಮಾಡೋಕ್ಕೆ ಹೋಗಿದ್ದಾರೆ ತೋಟದಲ್ಲಿ. ಆ ಟೈಮ್ಗೆ ಪಬ್ಲಿಕ್ಗೆ ಏನಾದರೂ ಮಾಹಿತಿ ಬಂದಿದೆ, ಪಬ್ಲಿಕ್ ಅಲ್ಲಿ ಹೋಗಿ ಅವರಿಗೆ ಸೆಕ್ಯೂರ್ ಮಾಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಇದು ಕೂಡ ಹೇಳ್ತಾ ಇದ್ದಾರೆ ಸುಮಾರು ಜನ, ಏನೋ ವಿಡಿಯೋ ವಗೇರ ವೈರಲ್ ಆಗಿದೆ ಮೀಡಿಯಲ್ಲಿ, ಅವರಿಗೆ ಸ್ವಲ್ಪ ಹೊಡೆದಿದ್ದಾರೆ ಜನ ಪಬ್ಲಿಕ್. ಯಾಕೆ ರೆಡ್ ಹ್ಯಾಂಡೆಡ್ ಸಿಕ್ಕಿದೆ ಆ ಟೈಮ್ಗೆ ಹೊಡೆದಿದ್ದಾರೆ ಸ್ವಲ್ಪ. ಆಮೇಲೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಈಗ 2 ಜನ ನಮ್ಮ ಕಸ್ಟಡಿಗೆ ಸಿಕ್ಕಿದೆ. ಒಬ್ಬರು ನವೀನ್ ಕುಮಾರ್, ಇವರು ಬಾಗೇಪಲ್ಲಿ, ಮತ್ತು ಇನ್ನೊಬ್ಬರು ಅಶೋಕ್, ಇವರು ಕೂಡ ಬಾಗೇಪಲ್ಲಿ. ಇವರು ರೆಗ್ಯುಲರ್ ಆಗಿ ಈ ಥರದ್ದು ಅಫೆನ್ಸಸಲ್ಲಿ ಇನ್ವಾಲ್ವ್ ಇದ್ದಾರೆ. ಈಗ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಪೆರೇಸಂದ್ರ ಬಿಟ್ಟು ಗುಡಿಬಂಡೆ ಮತ್ತು ದೊಡ್ಡಬಳ್ಳಾಪುರ ವಗೇರ ಅಲ್ಲಿ ಕೂಡ ಈ ಥರದ್ದು ಅಫೆನ್ಸಸ್ ಮಾಡಿದ್ದಾರೆ. ಸೊ ಅವ್ರ ಮೇಲೆ ನಾವು ಎಲ್ಲ ಪತ್ತೆ ಮಾಡಿ ಕಠಿಣ ಕ್ರಮ ತಗೊಳ್ತೀವಿ. ನೋಡಿ, ಕೇಬಲ್ ಥೆಫ್ಟ್ ಕಳ್ಳರು ಸಿಕ್ಕಿದ್ದಾರೆ. ತೋ ಡೆಫಿನೆಟ್ಲಿ ನಾವು ಅವರಿಂದ ಏನೇನು ಅಫೆನ್ಸಸ್ ಆಗಿದೆ ಅದನ್ನು ವೆರಿಫೈ ಮಾಡ್ತೀವಿ. ಈಗ ನಮ್ಮ ಕಸ್ಟಡಿಯಲ್ಲಿದ್ದಾರೆ. ಸೊ ಅವ್ರದ್ದು ನಾವು ಇಂಟರೋಗೇಷನ್ ಮಾಡಿ ಕೇಳ್ತಾ ಇದ್ದೀವಿ ಕಿ ಏನೇನು ಅಫೆನ್ಸಸ್ ಮಾಡಿದ್ದಾರೆ. ಅದನ್ನು ನಾವು ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಜೊತೆಗೆ ವೆರಿಫೈ ಮಾಡ್ತೀವಿ. ಅವರು ಎಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಏನು ಇದೇ ಥರ ರೆಗ್ಯುಲರ್ ಆಗಿ ಅಫೆನ್ಸಸಲ್ಲಿ ಇನ್ವಾಲ್ವ್ ಇದ್ದಾರೆ, ಈ ಥರ ಮಾಹಿತಿ ಇದೆ ನಮಗೆ. ಸತೀಶ್ ಬಾಬು ಜೊತೆ ರಮೇಶ್, CTV ನ್ಯೂಸ್, ಗುಡಿಬಂಡೆ. ಸ್ನೇಹಿತನೊಬ್ಬನಿಂದ ಆಂಟಿಯೊಬ್ಬಳು ಪರಿಚಯವಾಗಿದ್ಲ. ಆಕೆ 38ರ ಹೆಣ್ಣು, ಈತ ಈಗಿನ್ನೂ 25ರ ಪ್ರಾಯದ ಹುಡುಗ. 4 ವರ್ಷಗಳಿಂದ ಇಬ್ಬರ ನಡುವೆ ಸಂಬಂಧ ಬೆಳೆದಿತ್ತು. ಆಂಟಿ ಜೊತೆಗಿನ ಮಗನ ಅಕ್ರಮ ಸಂಬಂಧಕ್ಕೆ ಹೆತ್ತವರು ಕೂಡ ಬ್ರೇಕ್ ಹಾಕಿದ್ರ.
ಇದರಿಂದ ರೊಚ್ಚಿಗಿದ್ದ ಆಂಟಿ ಅಂಡ್ ಗ್ಯಾಂಗ್ ಯುವಕ ಮತ್ತು ಆತನ ತಂದೆಯ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಹಾಗಾದರೆ ಘಟನೆ ನಡೆದಿದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಆಕೆ 38ರ ಹೆಣ್ಣು, ಈತ ಈಗಿನ್ನು 25ರ ಪ್ರಾಯದ ಹುಡುಗ. 4 ವರ್ಷಗಳಿಂದ ಇಬ್ಬರ ನಡುವೆ ಸಂಬಂಧ ಬೆಳೆದಿತ್ತ. ಆಂಟಿ ಜೊತೆಗಿನ ಮಗನ ಅಕ್ರಮ ಸಂಬಂಧಕ್ಕೆ ಹೆತ್ತವರು ಬ್ರೇಕ್ ಹಾಕಿದ್ರ. ಇದರಿಂದ ರೊಚ್ಚಿಗೆದ್ದ ಆಂಟಿ ಅಂಡ್ ಗ್ಯಾಂಗ್ ಯುವಕ ಮತ್ತು ಆತನ ತಂದೆಯ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಪುಟ್ಟಯ್ಯನ ಅಗ್ರಹಾರದಲ್ಲಿ ಡಿಸೆಂಬರ್ 13ರ ಮಧ್ಯಾಹ್ನ ಘಟನೆ ನಡೆದಿತ್ತು. ಇದೇ ಗ್ರಾಮದ ಕಾರ್ತಿಕ್ ಮತ್ತು ಆತನ ತಂದೆ ಮಧುಸೂದನ್ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿದೆ. ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ನೆಲಮಂಗಲದ ಅರಿಶಿನಗುಂಟೆ ನಿವಾಸಿ ದೀಪಾ ಮತ್ತು 4 ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಹಲ್ಲೆಗೆ ಒಳಗಾದ ಯುವಕ ಕಾರ್ತಿಕ್ ನೆಲಮಂಗಲ ಸಮೀಪದ ಅರಿಶಿನಗುಂಟೆ ನಿವಾಸಿ ದೀಪಾ ಎಂಬ ಮಹಿಳೆಯ ಜೊತೆ ಕಳೆದ 4 ವರ್ಷಗಳಿಂದ ಅಕ್ರಮ ಸಂಬಂಧ ಹೊಂದಿದ್ದ. ಇನ್ನು ಮದುವೆಯಾಗದ ಮಗ ಮನೆಗೆ ತಿಂಗಳಾದರೂ ಬರದೇ ಇದ್ದಾಗ ತಂದೆ ತಾಯಿಗೆ ಅನುಮಾನ ಬಂದಿದೆ. ನವೆಂಬರ್ 23ರಂದು ದೊಡ್ಡಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ಕಾರ್ತಿಕ್ ನಾಪತ್ತೆಯಾಗಿರುವ ಬಗ್ಗೆ ಪ್ರಕರಣ ದಾಖಲು ಮಾಡಿದ್ದಾರೆ. ಇನ್ನು ಕಾರ್ತಿಕ್ ನಾಪತ್ತೆ ಪ್ರಕರಣ ತನಿಖೆ ಮಾಡುತ್ತಿದ್ದ ವೇಳೆ ಆತ ದೀಪಾ ಎಂಬ ಹೆಂಗಸಿನ ಜೊತೆ ವಾಸವಾಗಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿರುವುದಾಗಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನಾಗರಾಜ್ ತಿಳಿಸಿದ್ದಾರೆ. ನಾಪತ್ತೆ ಪ್ರಕರಣದ ಮಾಹಿತಿ ತಿಳಿದ ದೀಪಾ ಮತ್ತು ಕಾರ್ತಿಕ್ ಮೈಸೂರಿನಿಂದ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಈ ವೇಳೆ ಆಂಟಿ ಜೊತೆಗಿನ ಮಗನ ಅಕ್ರಮ ಸಂಬಂಧದ ವಿಚಾರ ಪೋಷಕರಿಗೆ ಗೊತ್ತಾಗಿದೆ. ರಾಜಿ ಪಂಚಾಯಿತಿ ಮಾಡಿ ಒಬ್ಬರ ತಂಟಿಗೆ ಒಬ್ಬರು ಹೋಗದಂತೆ ಹಿರಿಯರು ಕುಟುಂಬಸ್ಥರು ತಿಳಿ ಹೇಳಿದ್ದಾರೆ. ಇನ್ನು ರಾಜಿ ಪಂಚಾಯಿತಿಗೆ ಒಪ್ಪಿದ ದೀಪಾ ಕಾರ್ತಿಕ್ ಸಹವಾಸಕ್ಕೆ ಬರುವುದಿಲ್ಲವೆಂದು ಹೇಳಿ ಹೋಗಿದ್ಲ. ಹೀಗೆ ಹೋದ ದೀಪಾ ಡಿಸೆಂಬರ್ 13ರ ಮಧ್ಯಾಹ್ನ 4 ಯುವಕರ ಗ್ಯಾಂಗ್ನೊಂದಿಗೆ ಪುಟ್ಟಯ್ಯನ ಅಗ್ರಹಾರಕ್ಕೆ ಬಂದಿದ್ದಾಳೆ. ಅಂಗಡಿಯಲ್ಲಿದ್ದ ಕಾರ್ತಿಕ್ನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡುವಂತೆ ಯುವಕರಿಗೆ ಸೂಚನೆ ನೀಡಿದ್ದಾಳೆ. ಅಂಗಡಿಯೊಳಗೆ ನುಗ್ಗಿದ ಗ್ಯಾಂಗ್ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಈ ವೇಳೆ ಮಗನನ್ನ ಪಾರು ಮಾಡಲು ಬಂದ ಮಧುಸೂದನ್ ಮೇಲೂ ಹಲ್ಲೆ ಮಾಡಿದ್ದಾರೆ. ಇನ್ನು ಗ್ರಾಮದ ಜನರೆಲ್ಲ ಒಂದು ಕಡೆ ಸೇರುತ್ತಿದ್ದಂತೆ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಘಟನೆ ಕುರಿತು ದೊಡ್ಡಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಘಟನೆ ಸಂಬಂಧ ಪ್ರತಿಕ್ರಿಯೆ ನೀಡಿದ ದೊಡ್ಡಬೆಳವಂಗಲ ಪೊಲೀಸ್ ಇನ್ಸ್ಪೆಕ್ಟರ್ ಕಲ್ಲಪ್ಪ, ಘಟನೆಯ ನಂತರ ಆರೋಪಿಗಳು ಮನೆಗೆ ಬೀಗ ಹಾಕಿ ಪರಾರಿಯಾಗಿದ್ದಾರೆ. ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬೆನ್ನತ್ತಿದ್ದಾರೆ. ಶೀಘ್ರವೇ ಬಂಧಿಸುವುದಾಗಿ ತಿಳಿಸಿದ್ದಾರೆ. ಯಾವುದು ಕಾರ್ತಿಕ್ ಕುಮಾರ್ ಅನ್ನೋ ಹುಡುಗ, ಒಂದು 25 ವರ್ಷ. ಅಡಕ್ಮಾರ್ನಲ್ಲಿ ದೀಪಾ ಅನ್ನೋರು ಹಲ್ಲೆ ಮಾಡಿದ್ದಾರೆ ಅಂತ ಅವ್ರ ತಂದೆ ಹೇಳ್ತಿದ್ದಾರೆ. ಅದು ಕಳೆದ ಬಾರಿ ನವೆಂಬರ್ 23ನೇ ತಾರೀಕು ಕಾರ್ತಿಕ್ ಮಿಸ್ ಆಗಿದ್ದಾನೆ ಅಂತ ಅವ್ರ ತಂದೆ ದೂರು ಕೊಟ್ಟಿದ್ದಾರೆ ಅಂತಿದ್ರು. ಅವರು ನಮ್ಮವರು ವೆರಿಫೈ ಮಾಡಿದ್ಮೇಲೆ ಅವರು ಈ ಅಡಕ್ಮಾರ್ನಲ್ಲಿ ದೀಪಾ ಅವ್ರ ಜೊತೆ ಏನೋ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಹಂಗಾಗಿ ಗೊತ್ತಾಗಿದೆ. ಅಲ್ಲಿಂದ ಅವ್ರು ಬಂದಿದ್ದಾರೆ, ವಾಪಸ್ ಮೈಸೂರಿಗೆ ಹೋಗಿ ಬಂದಿದ್ದಾರೆ. ಅದು ವೈಯಕ್ತಿಕ ಪರಿಚಯ ಆಗಿತ್ತು. ಈಗ ಇವ್ರ ಮನೆಗೆ ಬಂದ ನಂತರ ದೀಪಾ ಕಡೆಯವರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈಗಾಗಲೇ ನಮ್ಮವರು ಒಂದು ತಂಡ ಕಳಿಸಿದೀವಿ. ಅವ್ರನ್ನ ಯಾರು ಹಲ್ಲೆ ಮಾಡಿದ್ದಾರೆ ಅವ್ರನ್ನ ದಸಗಿರಿ ಕೆಲವೊಂದು ಜನನ ವಶಕ್ಕೆ ಪಡೆದಿದ್ವಿ. ಉಳಿದವ್ರನ್ನ ಸಹಿತ ವಶಕ್ಕೆ ಪಡ್ಕೋತೀವಿ. ಸ್ವಲ್ಪ ಗಂಭೀರವಾಗಿ ಗಾಯ ಆಗಿದೆ. ಮತ್ತು ಇವ್ರನ್ನ ತಡಿಯಕ್ ಬಂದಂತ ಅವ್ರ ಅಪ್ಪ ರಾಮಚಂದ್ರ ಅವ್ರ ಸಹಿತನೂ ಹಲ್ಲೆ ಮಾಡಿದ್ದಾರೆ. ಅದನ್ನ ಪತ್ತೆ ಹಚ್ತೀವಿ. ಅದು ನೋಡ್ಬೇಕು, ಹಣಕಾಸು ವಿಚಾರ ಇದೆ, ವೈಯಕ್ತಿಕ ಈರ್ಷ್ಯೆಗಳಿದಾವೆ, ಸಂಬಂಧಗಳಿದಾವೆ. ಬಹುಶಃ ತನಿಖೆಯಲ್ಲಿ ಗೊತ್ತಾಗ್ತದೆ. ಅದೊಂದು ಅಂಶ ಅಷ್ಟೇ. ಇವರು ಪ್ರಮುಖವಾಗಿ ದೀಪಾ ಅವ್ರ ಕಡೆ ಆರೋಪ ಮಾಡ್ತಿದ್ದಾರೆ. ಅವ್ರ ಕ್ರಮ ತಗೋತೀವಿ. ಅವ್ರ ತಂದೆ 5 ಜನ ಅಂತ ಹೇಳ್ತಿದ್ದಾರೆ. ಒಂದು ಸ್ಯಾಂಟ್ರೋ ಅಥವಾ i20 ಕಾರ್ ಅಂತೇಳಿ ನಮ್ಗೆ ಈಗಾಗಲೇ ತನಿಖೆಯಲ್ಲಿದೆ. ಎಲ್ಲ ಡೀಟೇಲ್ಸ್ ಗೊತ್ತಾಗಿದೆ, ಯಾರು ಏನು ಅಂತೇಳಿ ಕ್ರಮ ತಗೋತೀವಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಗೆ ಜಿಲ್ಲಾ ಪೊಲೀಸರು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡು ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ. ಅದರಲ್ಲಿ ಸಂಚಾರ ನಿಯಮಗಳನ್ನು ಪಾಲಿಸದೆ ಹೆಲ್ಮೆಟ್ ಧರಿಸದೆ ಓಡಾಟ ನಡೆಸುತ್ತಿದ್ದ ಜನರಿಗೆ ಬಿಸಿ ಮುಟ್ಟಿಸಿ ಲಕ್ಷಾಂತರ ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಈ ಕುರಿತು ಒಂದು ವರದಿ.
ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವೊಬ್ಬ ದ್ವಿಚಕ್ರ ವಾಹನ ಸವಾರರು ಸಂಚಾರಿ ನಿಯಮಗಳನ್ನು ಪಾಲಿಸುತ್ತಿಲ್ಲ. ಅದರಲ್ಲೂ ಹೆಲ್ಮೆಟ್ ಅಂತೂ ಬಳಸುವುದೇ ಇಲ್ಲ. ಇದರಿಂದ ಅಪಘಾತಗಳಾಗಿ ಸಾವು ನೋವಿನ ಪ್ರಕರಣಗಳು ದಾಖಲಾಗುತ್ತಲೇ ಇವೆ. ಈ ಅಪಘಾತಗಳಿಂದ ಸಾವು ನೋವಿನ ಪ್ರಕರಣಗಳು ತಡೆಯಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯಗೊಳಿಸಿದ್ರು. ಪೊಲೀಸ್ ಇಲಾಖೆ ಹೆಲ್ಮೆಟ್ ಕಡ್ಡಾಯದ ಕುರಿತಾದ ವಿವಿಧ ರೀತಿಯಲ್ಲಿ ಜಾಗೃತಿ ಮೂಡಿಸಿ ಡಿಸೆಂಬರ್ 12ರಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದ್ರು. ಜಿಲ್ಲೆಯಲ್ಲಿ ಡಿಸೆಂಬರ್ 12ರಿಂದ ರೋಡಿಗಿಳಿದ ನೂರಾರು ಪೊಲೀಸರು ಹೆಲ್ಮೆಟ್ ಧರಿಸದೆ ರಸ್ತೆಗಳಲ್ಲಿ ಓಡಾಟ ನಡೆಸುತ್ತಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಅಂತ ಹೇಳಿದ್ದೆ ಜಿಲ್ಲಾ ಪೊಲೀಸರು ಫುಲ್ ಆಕ್ಟಿವ್ ಆಗಿದ್ದು, ಪ್ರಮುಖ ರಸ್ತೆಗಳಿಂದ ಸಂಧಿಗಳವರೆಗೂ ಎಲ್ಲಿ ನೋಡಿದ್ರೂ ಪೊಲೀಸರದ್ದೇ ಕಾರುಬಾರು ಆಗಿದ್ದು, ಸಿಕ್ಕವರಿಗೆ ಸಿಕ್ಕಿದ ಹಾಗೆ ಹಿಡಿದು ದಂಡ ಹಾಕಿ ಬಿಸಿ ಮುಟ್ಟಿಸುತ್ತಿದ್ದಾರೆ. ಕಳೆದ ಶುಕ್ರವಾರದಿಂದ ಆರಂಭವಾದ ದಂಡದ ಪ್ರಕ್ರಿಯೆ ಮೊದಲನೇ ದಿನ 1243 ಕೇಸ್ಗಳು ದಾಖಲು ಮಾಡಿ 6,23,500 ರೂಪಾಯಿ ಫೈನ್ ಕಲೆಕ್ಟ್ ಮಾಡಿದ್ರೆ, ಶನಿವಾರ 1,202 ಕೇಸ್ ದಾಖಲು ಮಾಡಿ 5,99,800 ರೂಪಾಯಿ, ಭಾನುವಾರ 946 ಕೇಸ್ಗಳು ದಾಖಲು ಮಾಡಿ 4,61,800 ರೂಪಾಯಿ ದಂಡ ವಿಧಿಸಿದ್ದು, ಜಿಲ್ಲೆಯಾದ್ಯಂತ ಕೇವಲ 3 ದಿನಗಳಲ್ಲಿ ಹೆಲ್ಮೆಟ್ ಧರಿಸದ 3,391 ದ್ವಿಚಕ್ರ ವಾಹನ ಸವಾರರನ್ನು ಹಿಡಿದು ಒಟ್ಟು 16,85,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಬೇಕು 12ನೇ ತಾರೀಕಿಂದ ಒಂದು ಅಭಿಯಾನ ಮಾಡಿದ್ದೀವಿ. ಈ ಅಭಿಯಾನಲ್ಲಿ ನಮಗೆ ಪಬ್ಲಿಕ್ಕಿಂದ ತುಂಬ ಚೆನ್ನಾಗಿ ಸಹಕಾರ ಸಿಕ್ಕಿದೆ. ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾನು ಎಲ್ಲರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಜೊತೆಗೆ ತಮ್ಮೆಲ್ಲರ ಜೊತೆ ನಾವು ಮಾಹಿತಿ ಶೇರ್ ಮಾಡ್ತೀವಿ ಈ ಅಭಿಯಾನಲ್ಲಿ ಏನೇನು ನಡ್ತಾ ಇದೆ. ಈಗ ಕಳೆದ 3 ದಿನದಿಂದ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಆಫೀಸರ್ಸ್ ತುಂಬ ಸ್ಟ್ರಿಕ್ಟಾಗಿ ಆಲ್ ಓವರ್ ಡಿಸ್ಟ್ರಿಕ್ಟ್ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಬೇಕು, ಇದು ಒಂದು ಸ್ಪೆಷಲ್ ಡ್ರೈವ್ ಥರ ಮಾಡ್ತಾ ಇದ್ದಾರೆ. ಬಟ್ ಸುಮಾರು ಜನ ಎಷ್ಟು ಅವೇರ್ನೆಸ್ ಆದಮೇಲೆ ಕೂಡ ಸುಮಾರು ಜನ ಹಾಕಿಲ್ಲ ಹೆಲ್ಮೆಟ್. ಈ ವಿಚಾರ ಬಗ್ಗೆ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡಿದ್ದೀವಿ. ಟೋಟಲ್ ಅರೌಂಡ್ 3,500 ಕೇಸಸ್ ಆಗಿದೆ ಹೆಲ್ಮೆಟ್ ಆಫೆನ್ಸಸ್ ಬಗ್ಗೆ, ಮತ್ತು ಅರೌಂಡ್ 16 lakh ಫೈನ್ ಕಲೆಕ್ಟ್ ಆಗಿದೆ ಆಲ್ ಓವರ್ ಡಿಸ್ಟ್ರಿಕ್ಟ್. ಈ ಮ್ಯಾಕ್ಸಿಮಮ್ ಕೇಸಸ್ ನಮ್ಮ ಚಿಕ್ಕಬಳ್ಳಾಪುರ ಟೌನ್, ಚಿಂತಾಮಣಿ ಟೌನ್, ಬಾಗೇಪಲ್ಲಿ, ಗೌರಿಬಿದನೂರು ಎಲ್ಲ ತಾಲೂಕು ಲೆವೆಲ್ ಪ್ಲೇಸಸಲ್ಲಿ ಚೆನ್ನಾಗಿ ಇಂಪ್ಲಿಮೆಂಟೇಷನ್ ಆಗ್ತಾಯಿದೆ. ಈ ಥರ ನನಗೆ ಮಾಹಿತಿ ಬಂದಿದೆ. ಸುಮಾರು ಜನ ಪಬ್ಲಿಕ್ ಕೂಡ ಫೋನ್ ಮಾಡಿ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ ಒಂದು ಚೆನ್ನಾಗಿ ಇನಿಷಿಯೇಟಿವ್ ಇದೆ. ನಮಗೆ ಕೂಡ ಸಂತೋಷ ಇದೆ ಪಬ್ಲಿಕ್ ಕೂಡ ಈ ಥರ ಸಹಕಾರ ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಬಟ್ ಎಲ್ಲರ ಜೊತೆ ಅದೇ ಮನವಿ ಮಾಡ್ತೀನಿ ದಯವಿಟ್ಟು ಇದನ್ನು ಈ ಥರ ಎಲ್ಲ ಪೊಲೀಸ್ ಸ್ಟ್ರಿಕ್ಟಾಗಿ ನೋಡ್ತಾ ಇದ್ದಾರೆ, 1-2 ದಿನ ಇದನ್ನು ಕಂಟಿನ್ಯೂ ಮಾಡ್ತಾರೆ. ದಯವಿಟ್ಟು ತಾವು ಎಲ್ಲರೂ ಅರ್ಥ ಆಗಬೇಕು, ತಮ್ಮೆಲ್ಲರದು ಸುರಕ್ಷಕ್ಕಾಗಿದೆ ಇದು. ತಮ್ಮೆಲ್ಲರಿಗೋಸ್ಕರ ನಾವು ಇದನ್ನು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಮೊನ್ನೆ ಒಂದು ಹಾಸ್ಪಿಟಲಿಂದ ಕೂಡ ಒಂದು ಶೇರ್ ಮಾಡಿದ್ದಾರೆ ನನ್ನ ಜೊತೆ. ಹಾಸ್ಪಿಟಲಿಂದ ಒಂದು ವಿಡಿಯೋ ಶೇರ್ ಮಾಡಿದ್ದಾರೆ. ಯಾರು ಒಬ್ಬರು ಇಂಜರ್ ಆಗಿ ಆಕ್ಸಿಡೆಂಟ್ ಆದಮೇಲೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರದ್ದು ನೀದು ಸರ್ಜರಿ ಆಗಿದೆ. ಅವರು ಹೇಳ್ತಾ ಇತ್ತು ಹೆಲ್ಮೆಟ್ ಹಾಕಿದ್ದೀನಿ, ಈ ಕಾರಣ ಬಗ್ಗೆ ನನಗೆ ಏನಾಗಲ್ಲ, ಅದರ್ವೈಸ್ ನಂದು ಸ್ಪಾಟಲ್ಲಿ ಡೆತ್ ಆಗಿಬಿಡುತ್ತೆ, ಈ ಥರ ಹೇಳಿದ್ದಾರೆ ಅವರು. ಅದು ಕೂಡ ನಾವು ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಅವ್ರದ್ದು ವಿಡಿಯೋ ಶೇರ್ ಮಾಡಿದ್ದೀವಿ ಒಬ್ಬರು ಪರ್ಸನ್ದು. ಎಲ್ಲರ ಜೊತೆ ಅದು ಮನವಿ ಮಾಡ್ತೀನಿ ಇದನ್ನು ದಯವಿಟ್ಟು ಕಂಟಿನ್ಯೂ ಮಾಡಿ. ಇನ್ನು ಯಾವಾಗ ಪೊಲೀಸರು ಸಂಚಾರಿ ನಿಯಮಗಳಲ್ಲಿ ಹೆಲ್ಮೆಟ್ ವಿಚಾರದಲ್ಲಿ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ರೋ, ಕೆಲ ಜನರು ರಸ್ತೆಗಿಳಿಯದೆ ಸಂಧಿಗಳಲ್ಲಿ ಓಡಾಟ ಮಾಡಿ ಪೊಲೀಸರಿಂದ ತಪ್ಪಿಸಿಕೊಳ್ತಿದ್ದಾರೆ. ಇನ್ನು ಕೆಲವರು ಪೊಲೀಸ್ ನಿಯಮಗಳನ್ನು ಪಾಲಿಸುತ್ತಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗುಡಿಬಂಡೆ ಪಟ್ಟಣದ ದೇವರಾಜ್ ವೈನ್ ಶಾಪ್ನಲ್ಲಿ ಭಾನುವಾರ ಮಧ್ಯರಾತ್ರಿ ಭಾರೀ ಪ್ರಮಾಣದ ಕಳವು ನಡೆದಿದೆ. ಅಂಗಡಿಯ ಗೋಡೌನ್ ಬಾಗಿಲು ಮುರಿದು ಒಳನುಗ್ಗಿ ಸಿಸಿ ಕ್ಯಾಮೆರಾ, ಹಾರ್ಡ್ ಡಿಸ್ಕ್ ಹಾಗೂ ವೈರ್ಗಳನ್ನು ಕತ್ತರಿಸಿ ಕಳವು ಮಾಡಿದ್ದಾರೆ.
ಗುಡಿಬಂಡೆ ಪಟ್ಟಣದ ದೇವರಾಜ್ ವೈನ್ ಶಾಪ್ನಲ್ಲಿ ಭಾನುವಾರ ಮಧ್ಯರಾತ್ರಿ ಭಾರೀ ಪ್ರಮಾಣದ ಕಳವು ನಡೆದಿದೆ. ಅಂಗಡಿಯ ಗೋಡೌನ್ ಬಾಗಿಲು ಮುರಿದು ಒಳನುಗ್ಗಿ ಸಿಸಿ ಕ್ಯಾಮೆರಾ, ಹಾರ್ಡ್ ಡಿಸ್ಕ್ ಹಾಗೂ ವೈರ್ಗಳನ್ನು ಕತ್ತರಿಸಿ ಕಳವು ಮಾಡಿದ್ದಾರೆ. ಅಂಗಡಿಯೊಳಗೆ ಪ್ರವೇಶಿಸಿದ ಕಳ್ಳರು ಹೆಚ್ಚು ಹಣ ಮೌಲ್ಯದ ವೈನ್ ಫುಲ್ ಬಾಟಲ್ಗಳನ್ನು ದೋಚಿದ್ದಾರೆ. ಜೊತೆಗೆ ಚಿಕ್ಕ ವೈನ್ ಬಾಟಲ್ಗಳು ಹಾಗೂ ನಗದು ದೋಚಿ ಪರಾರಿಯಾಗಿದ್ದಾರೆ. ಸೋಮವಾರ ಬೆಳಗ್ಗೆ ಅಂಗಡಿ ಕೆಲಸಗಾರರು ಸ್ವಚ್ಛತೆ ಮಾಡಲು ಬಂದಾಗ ಬಾಗಿಲು ತೆಗೆದಿರುವುದನ್ನು ಕಂಡು ತಕ್ಷಣ ಅಂಗಡಿ ಮಾಲೀಕರಿಗೆ ಮಾಹಿತಿ ನೀಡಿದ್ದು ಅವರು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ನಂತರ ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಮಾತನಾಡಿದ ಅಂಗಡಿ ಮಾಲೀಕ ದೀಕ್ಷಿತ್, ಅಂಗಡಿಯೊಳಗಿದ್ದ ಸುಮಾರು 40ಕ್ಕೂ ಹೆಚ್ಚು ವೈನ್ ಫುಲ್ ಬಾಟಲ್ಗಳನ್ನು ಕೊಂಡೊಯ್ದಿದ್ದಾರೆ. ಚಿಕ್ಕ ವೈನ್ ಬಾಟಲ್ಗಳು ಹಾಗೂ ಸುಮಾರು 10ರಿಂದ 20 ಸಾವಿರ ರು ನಗದು ದೋಚಿದ್ದಾರೆ. ಒಟ್ಟಾರೆ ಸುಮಾರು 1.30 ಲಕ್ಷ ಕಳುವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ನಾವು ಬೆಳಗ್ಗೆ 6 ಗಂಟೆಯಲ್ಲಿ ನೋಡ್ಕೊಂಡ್ವಿ. ನೈಟ್ 10 ಗಂಟೆ 10:05 ಅಪ್ರಾಕ್ಸಿಮೇಟ್ ಒಂದು 10 ನಿಮಿಷ ಒಳಗಡೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿದ್ವಿ. ಬೆಳಗ್ಗೆ 6 ಗಂಟೆ ಹಂಗೆ ನಮ್ಮ ಸಪ್ಲೈಯರ್ಸ್ ಕ್ಲೀನ್ ಮಾಡೋಕ್ಕೆ ಬರ್ತಾ ಇರ್ತಾರೆ ಇಲ್ಲಿ ಎಲ್ಲ ಕಸ ಗುಡಿಸೋರು. ಅವ್ರು ಬಂದು ನೋಡಿದಾಗ ಡೋರ್ ಓಪನ್ ಆಗಿತ್ತು. ಅವ್ರು ನಮ್ಗೆ ಫೋನ್ ಮಾಡಿದ ತಕ್ಷಣ ನಾವು ಬರ್ತೀವಿ. ಬಂದು ನೋಡೋ ಅಷ್ಟೊತ್ತಿಗೆ ಡೋರ್ ಎಲ್ಲ ಮುರಿದಾಕ್ಬಿಟ್ಟು ಏನು ನಮ್ಮ ರ್ಯಾಕ್ಸೆಲ್ಲ ಎಲ್ಲ ಜೋಡಿಸಿರ್ತೀವಿ ಅಂಗಡಿಯಲ್ಲಿ ಮುಂದೆ. ಫುಲ್ ಬಾಟ್ಲಿಲ್ಲ, ಸುಮಾರು ಒಂದು ಎಲ್ಲ ಕಾಸ್ಟ್ಲಿ ಡ್ರಿಂಕ್ ಬರೀ ಫುಲ್ ಬಾಟ್ಲ್ಗಳೇ ತುಂಬ ಎತ್ಕೊಂಡೋಗಿದ್ದಾರೆ. ಅದರಲ್ಲಿ ಜೊತೆಗೆ ಕ್ಯಾಶ್ ಡ್ರಾ ಎಲ್ಲ ಕಿತ್ತುಬಿಟ್ಟು ಕ್ಯಾಶ್ ತೊಗೊಂಡೋಗಿರ್ತಾರೆ. ಸುಮಾರು ಒಂದು 40ವರೆಗೂ ಫುಲ್ ಬಾಟ್ಲ್ ತೊಗೊಂಡೋಗಿರ್ತಾರೆ ಎಲ್ಲ ಕಾಸ್ಟ್ಲಿ ಡ್ರಿಂಕ್ಸು. ಅದು ಚಿಕ್ಕ ಐಟಮ್ ಎಲ್ಲ ಒಂದು 3-4 ಕೇಸ್ ತೊಗೊಂಡೋಗಿದ್ದಾರೆ. ಒಂದು 10,000ವರೆಗೂ 10ರಿಂದ 20 ಸಾವಿರ ಕ್ಯಾಶ್ ಇತ್ತು. ಇಷ್ಟೆಲ್ಲ ಹೋಗಿದೆ. ಎಲ್ಲ ಅಪ್ರಾಕ್ಸಿಮೇಟ್ 1 ಲಕ್ಷದಿಂದ 120, 130ವರೆಗೂ ನಷ್ಟ ಆಗಿದೆ. ಇದು ಒಂದು ತಿಂಗಳಲ್ಲಿ ಇದು 2ನೇ ಬಾರಿ ಆಗಿದೆ. ಮುಂಚೆ ಒಂದು ಸಲ ಆಗಿತ್ತು, ಮತ್ತು ಈಗ ನಿನ್ನೆ ನೈಟ್ ಇನ್ನೊಂದು ಸಲ ಆಗಿದೆ. ಈ ತಿಂಗಳಲ್ಲಿ ಇದು 2ನೇ ಸಲ ಹಿಂಗೆ ಆಗ್ತಾ ಇದೆ ಸರ್. ಅದೇ ಮುಂಚೆ ಮಾಡಿರೋರೇ ಏನಾದರೂ ಮಾಡಿರ್ಬೋದು ಅಂತ ಅನುಮಾನ ಇದೆ ಸರ್. ಮುಂಚೆ ಮಾಡಿರೋರು ಸಿಗಾಕೊಂಡಿದ್ದಾರೆ. ಮತ್ತು ಸೇಮ್ ಇದರಲ್ಲಿ ಅದೇ ಥರ ಮಾಡಿದ್ದಾರೆ ಎಲ್ಲ. ಬಟ್ ಈ ಸಲ ಹಾರ್ಡ್ ಡಿಸ್ಕ್ ಎಲ್ಲ ಕಟ್ ಮಾಡಿ ತಗೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಮುಂಚೆ ಎಲ್ಲ ವಿಡಿಯೋ ಇತ್ತು, ಈ ಸಲ ವಿಡಿಯೋ ಇಲ್ದಿರ ಹಾರ್ಡ್ ಡಿಸ್ಕ್ ಎಲ್ಲ ಸಮೇತ ಕಟ್ ಮಾಡಿ, ಕ್ಯಾಮ್ರಾಸ್ ಎಲ್ಲ ವೈರ್ ಕಟ್ ಮಾಡಿ ಹಾರ್ಡ್ ಡಿಸ್ಕ್ ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಸತೀಶ್ ಬಾಬು, CTV ನ್ಯೂಸ್, ಗುಡ್. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಅಸ್ತ್ರ ಕ್ಲಿನಿಕ್, ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8311966623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ.
ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್ ಅಪೋಸಿಟ್ ರೈಲ್ವೆ ಸ್ಟೇಷನ್ ಚಾಮರಾಜಪೇಟೆ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿದ್ದ ಸಾರ್ವಜನಿಕರ ಬೈಕ್ಗಳನ್ನು ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರು ಪೊಲೀಸರ ಸಮ್ಮುಖದಲ್ಲಿ ಟ್ರ್ಯಾಕ್ಟರ್ ಮತ್ತು ಟೆಂಪೋಗಳಿಗೆ ತುಂಬಿಸಿ ಸಾಗಿಸಿರುವ ಘಟನೆ ನಡೆದಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿದ್ದ ಸಾರ್ವಜನಿಕರ ಬೈಕ್ಗಳನ್ನು ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರು ಪೊಲೀಸರ ಸಮ್ಮುಖದಲ್ಲಿ ಟ್ರ್ಯಾಕ್ಟರ್ ಮತ್ತು ಟೆಂಪೋಗಳಿಗೆ ತುಂಬಿಸಿ ಸಾಗಿಸಿರುವ ಘಟನೆ ನಡೆದಿದೆ. ಈ ಅನಿರೀಕ್ಷಿತ ಕ್ರಮದಿಂದ ಆಕ್ರೋಶಗೊಂಡಿರುವ ಸಾರ್ವಜನಿಕರು ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಸ್ ನಿಲ್ದಾಣದ ನಂದಿನಿ ಪಾರ್ಲರ್ ಮತ್ತು ಎಟಿಎಂ ಮಧ್ಯೆ ನಿಲ್ಲಿಸಿದ ವಾಹನಗಳನ್ನು ತೆರವುಗೊಳಿಸಲಾಗಿದ್ದು, ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ ಬರುವಷ್ಟರಲ್ಲಿ ವಾಹನಗಳು ನಾಪತ್ತೆಯಾಗಿವೆ. ಇನ್ನು ಶ್ರೀನಿವಾಸಪುರದ ಹೃದಯ ಭಾಗದಲ್ಲಿರುವ ಈ ಬಸ್ ನಿಲ್ದಾಣದ ಪಕ್ಕದಲ್ಲಿಯೇ ತಾಲೂಕು ಕಚೇರಿ, ಪೊಲೀಸ್ ಠಾಣೆ ಸೇರಿದಂತೆ ಹಲವು ಕಚೇರಿಗಳಿವೆ. ಪಟ್ಟಣದಾದ್ಯಂತ ವ್ಯವಸ್ಥಿತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ಕಾರಣ ಜನರು ಅನಿವಾರ್ಯವಾಗಿ ರಸ್ತೆಯ ಬದಿ ಅಥವಾ ಬಸ್ ನಿಲ್ದಾಣದ ಒಂದು ಮೂಲೆಯಲ್ಲಿ ತಮ್ಮ ದ್ವಿಚಕ್ರ ವಾಹನ ಮತ್ತು ಕಾರುಗಳನ್ನು ನಿಲ್ಲಿಸುವುದು ವಾಡಿಕೆಯಾಗಿದೆ. ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರ ಈ ನಡೆಯನ್ನ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ PR ಸೂರ್ಯನಾರಾಯಣ ತೀವ್ರವಾಗಿ ಖಂಡಿಸಿದ್ದಾರೆ.
ಈ ಕುರಿತು ಮಾತನಾಡಿದ ಅವರು, ಬಸ್ಗಳಿಗೆ ತೊಂದರೆಯಾಗದಂತೆ ಕೊನೆಯಲ್ಲಿ ನಿಲ್ಲಿಸಿದ್ದ ದ್ವಿಚಕ್ರ ವಾಹನಗಳನ್ನು ಪೊಲೀಸ್ ಠಾಣೆಗೆ ಕಳುಹಿಸಿರುವುದು ಸರಿಯಲ್ಲ. ಬಸ್ ನಿಲ್ದಾಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಬಸ್ಗಳನ್ನೇ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಲಾಗುತ್ತದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಹೊಸ ಬಸ್ ನಿಲ್ದಾಣ ಕಳೆದ 10 ವರ್ಷಗಳಿಂದ ಬಳಕೆಯಾಗುತ್ತಿಲ್ಲ ಎಂದು ದೂರಿದ್ದಾರೆ. ಇಲ್ಲಿನ ಜನಪ್ರತಿನಿಧಿಗಳಿಗೆ ಮತ್ತು ಪುರಸಭೆಯವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸುವ ಆಲೋಚನೆ ಇಲ್ಲದಿರುವುದು, ಸಾರ್ವಜನಿಕರಿಗೆ ತೊಂದರೆ ನೀಡುವುದೇ ಇವರ ಉದ್ದೇಶವಾಗಿದೆ. ಬಹಳಷ್ಟು ಗ್ರಾಮೀಣ ಭಾಗಗಳಿಗೆ ಬಸ್ ವ್ಯವಸ್ಥೆ ಇಲ್ಲ. ಇವೆಲ್ಲದರ ಬಗ್ಗೆ ಗಮನ ಹರಿಸುವುದನ್ನ ಬಿಟ್ಟು ಕೆಲಸಗಳ ನಿಮಿತ್ತ ವಾಹನಗಳನ್ನು ನಿಲ್ಲಿಸಿ ತೆರಳಿದ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಸೂರ್ಯನಾರಾಯಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಪೋ ಪಕ್ಕದಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಮಾಡಿ 10 ವರ್ಷಗಳಾಗಿದೆ. ಈ ತನಕ ಅದನ್ನ ಸದ್ಬಳಕೆ ಮಾಡ್ಕೊಂಡಿಲ್ಲ. ಕೋಟ್ಯಾಂತರ ರೂಪಾಯಿ ಇವತ್ತು ಮಣ್ಣು ಪಾಲಾಗಿರ್ತಕ್ಕಂಥದ್ದು. ಇಲ್ಲಿ ವ್ಯವಸ್ಥಿತವಾಗಿ ಇದನ್ನ ಮಾಡ್ತಾ ಇಲ್ಲ. ಇರ್ತಕ್ಕಂಥ ಹಳೆ ಬಸ್ ಸ್ಟ್ಯಾಂಡ್ ಅನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇಲ್ಲ. ಇದು ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು. ಪಕ್ಕದಲ್ಲೇ ತಾಲೂಕು ಆಫೀಸು, ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್, ಮುನ್ಸಿಪಲ್ ಆಫೀಸು, ಎಲ್ಲ ಆಫೀಸ್ಗಳು ಇಲ್ಲೇ, ಎಲ್ಲ ಬಿಸ್ನೆಸ್ ಇಲ್ಲೇ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಹಳ್ಳಿ ಜನ, ಬಂದಂತ ಜನ ಇಲ್ಲಿ ಗಾಡಿಗಳನ್ನ ಅನಿವಾರ್ಯವಾಗಿ ನಿಲ್ಲಿಸುವಂತ ಪರಿಸ್ಥಿತಿ ಇದೆ. ಯಾರೋ ಕೋಲಾರ್ಗೆ ಹೋಗ್ಬೇಕು, ಚಿಂತಾಣಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಅನಿವಾರ್ಯವಾಗಿ ಪಾರ್ಕಿಂಗ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಏನೋ ಒಂದು ಕಾರ್ನರ್ಗಳಲ್ಲಿ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಇವತ್ತು ಹೋಗುವಂಥದ್ದಿದೆ. ಮತ್ತೆ ಅವ್ರು ಬಂದಾಗ ಅವ್ರು ಎತ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಬಸ್ ಸ್ಟ್ಯಾಂಡ್ ಅಲ್ಲಿ ಇವತ್ತು ಬಸ್ಗಳಿಗೆ ಇದು ಇಲ್ಲಿ ತೊಂದರೆ ಆಗ್ತಕ್ಕಂಥ ಇದೇನಲ್ಲ. ಇದು ಒಂದು ಕಾರ್ನರ್ಗೆ ಇರ್ತಕ್ಕಂಥದ್ದು. ಪಕ್ಕದಲ್ಲೇ ನಂದಿನಿ ಪಾರ್ಲರ್ ಇದೆ, ಇನ್ನೊಂದು ಕಡೆ ಇದಿದೆ, ಹಣ ಕಟ್ಟುವಂತ ATM ಇದೆ. ಇವೆಲ್ಲ ಮಧ್ಯದಲ್ಲಿ ಇರ್ತಕ್ಕಂಥ ಸಣ್ಣ ಜಾಗದಲ್ಲಿ ಇರ್ತಕ್ಕಂಥ ಗಾಡಿಗಳು ಎಲ್ರಿಗೂ ಇವತ್ತು ಇಲ್ಲಿ ಏನು ತೊಂದರೆ ಕೊಡ್ತಕ್ಕಂಥದ್ದೇನಲ್ಲ. ಸೊ ಇಂಥ ಕಡೆ ಇವತ್ತು ದೌರ್ಜನ್ಯವಾಗಿ ಡಿಪೋ ಮ್ಯಾನೇಜರ್ ಬಂದು, ಡಿಪೋ ಮ್ಯಾನೇಜರ್ ಅಂತೇಳಿ ಅನ್ಸ್ಕೊಂಡಿರ್ತಕ್ಕಂಥವ್ರು ಎಲ್ಲವನ್ನು ವ್ಯವಸ್ಥಿತವಾಗಿ ಮಾಡಬೇಕು. ಈಶ್ವರ್, CTV ನ್ಯೂಸ್, ಕೋಲಾರ. ಸಾಮೂಹಿಕ ವಿವಾಹಗಳು ಸಮಾಜಕ್ಕೆ ಶಕ್ತಿ ಹಾಗೂ ಉತ್ತಮ ಸಂದೇಶವಾಗಿದೆ. ಶ್ರೀ ಕಲಿನಾಥೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ವಿವಾಹ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಅರ್ಥಪೂರ್ಣವಾಗಿದೆ ಎಂದು ದೊಡ್ಡಬಳ್ಳಾಪುರ ತಾಲೂಕಿನ ಮೆಳೆಕೋಟೆ ಮಠದ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿ ಹೇಳಿದರು. ಗೌರಿಬಿದನೂರು ನಗರ ಹೊರವಲಯದ ಕಲ್ಲೂಡಿ ಗ್ರಾಮದಲ್ಲಿ ಶ್ರೀ ಕಲಿನಾಥೇಶ್ವರ ದೇವಾಲಯದ ಆವರಣದಲ್ಲಿ ಕರ್ನಾಟಕ ಮಾದಿಗ ದಂಡೋರ ಮತ್ತು ಭಾರತೀಯ ಸೇವಾ ಸಮಿತಿ ಆಶ್ರಯದಲ್ಲಿ ಶ್ರೀ ಅರುಂಧತಿ ವಸಿಷ್ಠರ ಕಲ್ಯಾಣೋತ್ಸವದ ಅಂಗವಾಗಿ ಉಚಿತ ಸಾಮೂಹಿಕ ವಿವಾಹಗಳಲ್ಲಿ ಮಾಂಗಲ್ಯ ವಿತರಿಸಿ ನೂತನ ವಧೂವರರನ್ನು ಆಶೀರ್ವದಿಸಿ ಆಶೀರ್ವಚನ ನೀಡಿದ ಮೇಲೆಕೋಟೆ ಮಠದ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರು ಪತಿ ಪತ್ನಿ ಜೀವನದ ಮುಖ್ಯ ಆಧಾರ ಸ್ತಂಭಗಳು. ಜೀವನದಲ್ಲಿ ಇಬ್ಬರು ಒಬ್ಬೊಬ್ಬರನ್ನು ಅರ್ಥೈಸಿಕೊಂಡು ಬಾಳಿದಾಗ ಮಾತ್ರ ಬದುಕು ಹಸನಾಗಲು ಸಾಧ್ಯವಾಗುತ್ತದೆ ಎಂದರು. ಶಾಸಕ KH ಪುಟ್ಟಸ್ವಾಮಿ ಗೌಡ ಮಾತನಾಡಿ, ಸಾಮೂಹಿಕ ವಿವಾಹಗಳಿಂದ ಸಮಾಜಕ್ಕೆ ಉತ್ತಮ ಸಂದೇಶದ ಜೊತೆಗೆ ಇತರರಿಗೆ ಪ್ರೇರಣೆಯಾದಂತಾಗಿದೆ. ಇದೊಂದು ಉತ್ತಮ ಕಾರ್ಯವಾಗಿದೆ ಎಂದು ಅವರು ರಾಷ್ಟ್ರಕವಿ ಕುವೆಂಪು ಅವರ ಪುತ್ರ ಪೂರ್ಣಚಂದ್ರ ತೇಜಸ್ವಿ ಅವರ ಮಂತ್ರ ಮಾಂಗಲ್ಯ ಎಂಬ ಹೆಸರಲ್ಲಿ ಸರಳ ವಿವಾಹಕ್ಕೆ ಚಾಲನೆ ನೀಡುವ ಮೂಲಕ ಸಮಾಜಕ್ಕೆ ಸಂದೇಶವನ್ನು ಸಾರಿದರು. ಇನ್ನು ಮಾಜಿ ಸಚಿವರಾದ SR ವಿಶ್ವನಾಥ್ ಅವರು ತಮ್ಮ ಪುತ್ರನ ಮದುವೆಯಲ್ಲಿ ಸಾಮೂಹಿಕ ವಿವಾಹದಲ್ಲಿ ಮದುವೆ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದರು ಎಂದರು. ಇದು ಒಂದು ವಿಶೇಷವಾದಂತ ಕಾರ್ಯಕ್ರಮಗಳಲ್ಲಿ ಒಂದು ಸಾಮೂಹಿಕ ಮದುವೆ ಅಂತಂದ್ರೆ ಇದಕ್ಕೂ ಕೂಡ ಎಲ್ರಿಗೂ ಒಂದು ಸಂದೇಶ, ಒಂದು ಪ್ರೇರಣೆ ಆಗುವಂತ ಕಾರ್ಯಕ್ರಮ ಇವು. ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ಅಮ್ಮರು ಹೇಳ್ತಾ ಇದ್ರು, ಯಾರು ಹಿಂಜರಿಕೆ ಬೇಕಾಗಿಲ್ಲ, ನಾವು ಸಾಮೂಹಿಕ ಮದುವೆ ಆಗ್ತಾ ಇದ್ದೀವಿ ಹಾಗೆ ಏನು ಎಲ್ಲರೂ ಅಂತ. ಖಂಡಿತವಾಗೂ ಇದು ಹೆಮ್ಮೆ ಪಡುವಂತ ವಿಚಾರ ನಮ್ಗೆ. ಕುವೆಂಪು ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು ಮಂತ್ರ ಮಾಂಗಲ್ಯ ಅಂತ ಅಂದ್ಬಿಟ್ಟು ಒಂದು 20-25 ಜನ ಸಮೂಹದಲ್ಲಿ ಅವರು ಮಂತ್ರ ಮಾಂಗಲ್ಯ ಮಾಡಿಕೊಂಡು ಮದುವೆ ಆದವರು. ಹಾಗೆ ನಮ್ಮ H ವಿಶ್ವನಾಥ್ ಅವರು ಮಾಜಿ ಮಂತ್ರಿಗಳು, ಹಡಗೂರು ವಿಶ್ವನಾಥ್ ಅವರು ಅವ್ರ ಮಗನ ಸಾಮೂಹಿಕ ಮದುವೆಯಲ್ಲಿ ಮದುವೆ ಮಾಡಿಕೊಟ್ರು. ಹೀಗೆ ಬಹಳಷ್ಟು ಬುದ್ಧಿವಂತರು, ತಿಳುವಳಿಕರು, ವಿಚಾರವಾದಿಗಳು ಯಾವತ್ತೂ ಕೂಡ ಸಾಮೂಹಿಕ ಮದುವೆಯನ್ನ ಇಷ್ಟಪಡ್ತಾರೆ. ನಿಮ್ಮ ದಾಂಪತ್ಯ ಜೀವನ ಕಲಿನಾಥೇಶ್ವರನ ಆಶೀರ್ವಾದದಿಂದ, ಸ್ವಾಮೀಜಿಗಳ ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದದಿಂದ ನಿಮ್ಮ ದಾಂಪತ್ಯ ಜೀವನ ಸುಖಕರವಾಗಿರಲಿ ಮುಂದೆ ಅಂತ ನಾನು ಆಶಿಸಿ
ಈ ಕಾರ್ಯಕ್ರಮಕ್ಕೆ ಬಂದಂತೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ರಾಜ್ಯ ದಸ್ತಾವೇಜು ಬರಹಗಾರರ ಒಕ್ಕೂಟದ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಸೋಮವಾರ ನಂಜನಗೂಡು ನಗರದಲ್ಲಿ ತಾಲೂಕು ದಸ್ತಾವೇಜು ಬರಹಗಾರರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡು ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಜಮಾವಣೆಗೊಂಡ ಬರಹಗಾರರ ಸಂಘದ ಸದಸ್ಯರು ಸರ್ಕಾರದ ನೂತನ ನಿಯಮ ಖಂಡಿಸಿದ್ರ. ಬಳಿಕ ಸಂಘದ ಅಧ್ಯಕ್ಷ ಪ್ರಕಾಶ್ ರಾಜೆ ಮಾತನಾಡಿ, ಕಾವೇರಿ ಒಂದು ತಂತ್ರಾಂಶದ ಮುಖಾಂತರ ಸರ್ಕಾರ ಕಂಪ್ಯೂಟರೀಕರಣ ಜಾರಿಗೆ ತಂದು ಉಂಟಾಗುತ್ತಿದ್ದ ಸಮಯದ ವಿಳಂಬವನ್ನ ತಪ್ಪಿಸುವಲ್ಲಿ ನೋಂದಣಿ ಮಾಡುತ್ತಿರುವುದು ಸ್ವಾಗತಾರ್ಹ ವಿಷಯ. ಈ ಸಂದರ್ಭದಲ್ಲಿ ಪತ್ರ ಬರಹಗಾರರು ನೋಂದಣಿಗೆ ಪತ್ರಗಳನ್ನು ತಯಾರಿಸಿ ಪಕ್ಷಕಾರರಿಂದ ರುಜು ಮಾಡಿಸಿ ನೋಂದಣಿಗೆ ಹಾಜರುಪಡಿಸಿ ಫೋಟೋ, ಹೆಬ್ಬಟ್ಟು ಆಯಾ ದಿವಸವೇ ಪಕ್ಷಕಾರರಿಗೆ ಹಿಂತಿರುಗಿಸುತ್ತಿದ್ರ. ಆದ್ದರಿಂದ ಪತ್ರ ಬರಹಗಾರರಿಗೆ ಯಾವುದೇ ರೀತಿಯ ತೊಂದರೆ ಆಗಿರಲಿಲ್ಲ ಎಂದ್ರ. ಇಲಾಖೆ ಕಾವೇರಿ 2 ತಂತ್ರಾಂಶ ಜಾರಿಗೆ ತಂದು ಸಂಬಂಧಪಟ್ಟ ಪತ್ರಗಳು ಅವರೇ ಮಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಸಿಟಿಜನ್ ಲಾಗಿನ್ ಎಂಬ ತಂತ್ರಜ್ಞಾನವನ್ನ ಜಾರಿಗೆ ತಂದಿದ್ದಾರೆ. ಆದರೆ ಈ ತಂತ್ರಾಂಶವನ್ನು ಸಾರ್ವಜನಿಕರು ಉಪಯೋಗಿಸದೆ ಡಿಟಿಪಿ ಸೆಂಟರ್, ಸೈಬರ್ ಸೆಂಟರ್ ಮತ್ತು ಕಂಪ್ಯೂಟರ್ ಸೆಂಟರ್ಗಳನ್ನು ಉಪಯೋಗ ಮಾಡಿಕೊಂಡು ಸಾರ್ವಜನಿಕರಿಗೆ ಮೋಸ ಮಾಡುತ್ತಿದ್ದಾರೆ. ಇದರಿಂದ ಪರವಾನಗಿ ಪಡೆದ ಪತ್ರ ಬರಹಗಾರರ ಕೆಲಸಕ್ಕೆ ಸಮಸ್ಯೆ ಉಂಟಾಗಿದೆ ಎಂದು ಆರೋಪಿಸಿದರು. ಪತ್ರಬರಹಗಾರ ವೃತ್ತಿಯನ್ನ ಹತ್ತಿಕ್ಕುವ ಒಂದು ಹುನ್ನಾರ ನಡೀತಾ ಇದೆ. ಹಾಗಾಗಿ ಈ ಪತ್ರಬರಹಗಾರರ ಒಂದು ಉಳಿವಿಗಾಗಿ ಒಂದು ಹೋರಾಟವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ದಿನ ಸಾಂಕೇತಿಕವಾಗಿ ಒಂದು ಹೋರಾಟವನ್ನು ಮಾಡಿ ಒಂದು ತಹಸೀಲ್ದಾರ್ಗೆ ಮನವಿಯನ್ನು ಸಲ್ಲಿಸುವ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಮತ್ತು ಒಂದು ಅವರನ್ನು ಒಂದು ಗಮನವನ್ನು ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಮನವಿ ಮುಖಾಂತರ ನಾವು ಕೇಳ್ಕೊತಾ ಇರೋದಿಷ್ಟೇ, ಎಲ್ಲ ಪತ್ರ ಬರಹಗಾರರಿಗೆ ಒಂದು ಸಪ್ರೇಟ್ ಲಾಗಿನ್, ಡಿಡೇಟರ್ ಲಾಗಿನ್ ಅಂತ ಕೊಡಬೇಕು. ಹಾಗೂ ಎಲ್ಲ ಏನು ಮುಂದೆ ತಯಾರಿಸುವಂಥ ಪತ್ರಗಳಿಗೆ ಒಂದು ಪತ್ರ ಬರಹಗಾರರ ಒಂದು ಸಹಿಯನ್ನು ಕಡ್ಡಾಯ ಮಾಡಬೇಕು. ಅದೇ ರೀತಿ ಇಡೀ ರಾಜ್ಯದ ಎಲ್ಲ ಪತ್ರ ಬರಹಗಾರರಿಗೆ ಒಂದೇ ರೀತಿಯ ಸರ್ಕಾರದ ಮಾನ್ಯತೆ ಪಡೆದ ಗುರುತಿನ ಚೀಟಿಯನ್ನು ನೀಡಬೇಕು ಅನ್ನೋದು ಈ 3 ಮುಖ್ಯ ಬೇಡಿಕೆಗಳನ್ನು ಇಟ್ಕೊಂಡು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಪತ್ರ ಬರಹಗಾರರು ಲೇಖನ ಸ್ಥಗಿತಗೊಳಿಸಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಸರ್ಕಾರ ತಂದಿರುವ ಫೇಸ್ಲೆಸ್ ಮತ್ತು ಪೇಪರ್ಲೆಸ್ ತಂತ್ರಾಂಶದಿಂದ ಬರಹಗಾರರ ವೃತ್ತಿ ಇರುವುದಿಲ್ಲ. 100 ವರ್ಷಗಳ ಇತಿಹಾಸ ಹೊಂದಿರುವ ಪತ್ರ ಬರಹಗಾರರು ರಾಜ್ಯದಾದ್ಯಂತ 16,000 ಜನರಿದ್ದು, ಇವರ ಜೊತೆಗೆ ಸಹಾಯಕಾರ ಮತ್ತು ಕಂಪ್ಯೂಟರ್ ಆಪರೇಟರ್ಗಳು ಸೇರಿ 1 ಲಕ್ಷ ಜನ ಇದ್ದಾರೆ. ಇವರ ಕುಟುಂಬಗಳು ಸೇರಿ 5 ಲಕ್ಷ ಜನ ಬೀದಿ ಪಾಲಾಗುತ್ತಿರುವ ಹಿನ್ನೆಲೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಈಗಾಗಲೇ ಮನವಿ ಸಲ್ಲಿಸಿದರೂ ಸ್ಪಂದಿಸಿಲ್ಲ. ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್, ಪತ್ರ ಬರಹಗಾರರ ಸಹಿ, ಅಧಿಕೃತ ಗುರುತಿನ ಚೀಟಿ ನೀಡುವಂತೆ ಆಗ್ರಹಿಸಿದ್ರ. ಬಳಿಕ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ರ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ. ಎಲ್ಲ ಹೋಬಳಿಗಳಲ್ಲೂ ಒಕ್ಕಲಿಗರ ಸಂಘ ಸ್ಥಾಪನೆ ಮಾಡಿ ಒಗ್ಗಟ್ಟಾಗಿರಬೇಕು. ಆಗ ನಮ್ಮನ್ನ ಯಾರೂ ಏನೂ ಮಾಡಲಾಗುವುದಿಲ್ಲ ಎಂದು ವೇಮಗಲ್ ಹೋಬಳಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಸಿಡಿ ರಾಮಚಂದ್ರ ಹೇಳಿದರು. ಕೋಲಾರ ತಾಲೂಕಿನ ವೇಮಗಲ್ನಲ್ಲಿ ಹೋಬಳಿ ಮಟ್ಟದ ಒಕ್ಕಲಿಗರ ಸಂಘ ಉದ್ಘಾಟಿಸಿ ಮಾತನಾಡಿದ ಸಿಡಿ ರಾಮಚಂದ್ರ, ಒಕ್ಕಲಿಗರ ಸಂಘ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ತುಳಿತಕ್ಕೆ ಒಳಗಾದವರನ್ನ ಗುರುತಿಸಿ ಮೇಲಕ್ಕೆ ಎತ್ತುವ ಕೆಲಸ ಮಾಡಬೇಕು. ಸಂಘ ಯಾವಾಗಲೂ ನಿಮ್ಮ ಬೆಂಬಲಕ್ಕೆ ಇರುತ್ತದೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಸಂಘ ಸ್ಥಾಪನೆ ಮಾಡಿದ್ದರಿಂದ ನಾನು ಯಾವಾಗಲೂ ನಿಮಗೆ ಋಣಿಯಾಗಿರುತ್ತೇನೆ ಎಂದರು. ಹೋಬಳಿ ಒಕ್ಕಲಿಗರ ಸಂಘದ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ವಿ. ಈ ಕಚೇರಿ ಮಾಡಿದ ಉದ್ದೇಶ ಏನಂತಂದ್ರೆ, ಒಕ್ಕಲಿಗರ ಸಮುದಾಯವನ್ನು ಒಗ್ಗಟ್ಟು ಮಾಡಬೇಕು. ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಸಮುದಾಯದ ಏನೇ ಸಮಸ್ಯೆಗಳಿದ್ರು ಈ ಒಂದು ಕಚೇರಿ ಮುಖಾಂತರ ನಮ್ಮ ಏನು ಸದಸ್ಯರಿದ್ದಾರೆ ಆ ಸದಸ್ಯರ ಮುಖಾಂತರ ಏನು ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋ ಉದ್ದೇಶನ ಇಟ್ಕೊಂಡು ಈ ಕಚೇರಿಯನ್ನು
ಪ್ರಾರಂಭ ಮಾಡಿದ್ದೀವಿ. ವಿದ್ಯಾರ್ಥಿಗಳು, ಯುವಜನರು, ಬಡವರ ಸೇವೆಗೆ ಸಂಘವನ್ನ ಮುಡುಪಿಡಲಾಗುವುದು. ಅಲ್ಲದೆ ವ್ಯಾಜ್ಯಗಳನ್ನ ರಾಜಿ ಮಾಡಿಸುವ ಮೂಲಕ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಕ್ರಮ ಕೈಗೊಳ್ಳಲಾಗುವುದು. ಜನರ ಕಷ್ಟ ನಿವಾರಣೆಯೊಂದಿಗೆ ಸಂಘಟನೆಗೆ ಒತ್ತು ನೀಡುವುದಲ್ಲದೆ ಜನಸ್ನೇಹಿ ಸಮಾಜ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದಾಗಿ ಹೇಳಿದ್ರ ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ನಿವೃತ್ತ ಐಎಎಸ್ ಅಧಿಕಾರಿ ಹಾಗೂ ಚಲನಚಿತ್ರ ನಟ ದಿವಂಗತ ಕೆ ಶಿವರಾಮ್ ಅವರ 72ನೇ ಹುಟ್ಟುಹಬ್ಬವನ್ನು ನಂಜನಗೂಡಿನಲ್ಲಿ ಮೈಸೂರು ಜಿಲ್ಲಾ ಛಲವಾದಿ ಮಹಾಸಭಾದಿಂದ ಆಚರಿಸಲಾಯಿತು. ನಂಜನಗೂಡು ನಗರದ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಕೆ ಶಿವರಾಮ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಅವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಬಳಿಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ್ ಮಾತನಾಡಿ, ಅಂಬೇಡ್ಕರ್ ಗುರಿ ಮತ್ತು ಉದ್ದೇಶಗಳನ್ನು ಇಟ್ಟುಕೊಂಡು ಉನ್ನತ ಹುದ್ದೆ ಅಲಂಕರಿಸಿದ್ದರು. ಶಿವರಾಮ್ ಅವರ ಅಧಿಕಾರದ ಅವಧಿಯಲ್ಲಿ ಶೋಷಿತ ಸಮುದಾಯದ ಪರ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇದರಿಂದ ಶೋಷಿತ ಸಮುದಾಯದ ಕುಟುಂಬಗಳು ಆರ್ಥಿಕ ಪ್ರಗತಿ ಸಾಧಿಸಿದ್ದಾರೆ. ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಭಾವನಾತ್ಮಕವಾಗಿ ನಮ್ಮ ಜೊತೆ ಇದ್ದಾರೆ ಎಂದರು. ದಲಿತ ನಾಯಕರಾದಂಥ ಕೆ ಶಿವರಾಮ್ರವರ ಇವತ್ತು 72ನೇ ಜನ್ಮದಿನಾಚರಣೆ. ಅವರು ಈ ನಾಡಿಗೆ ಕೊಟ್ಟಂಥ ಕೊಡುಗೆಗಳು ಅಪಾರವಾಗಿದೆ. ದಲಿತ ಸಮುದಾಯದ ಒಬ್ಬ ಬಡ ಕುಟುಂಬದಲ್ಲಿ ಜನಿಸಿ ಕನ್ನಡದಲ್ಲಿ IAS ಪಾಸ್ ಮಾಡಿ ಮಾರ್ಗದರ್ಶಕರಾಗಿ IAS ಅಧಿಕಾರಿಯಾಗಿ ಅವರು ಓದ್ ಕಡೆ ಎಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿ ಸಮುದಾಯಕ್ಕೆ ಕೊಡುಗೆಗಳನ್ನ ನೀಡಿದ್ದಾರೆ. ಅವರ ಈ ಒಂದು ಸಂದರ್ಭ, ಅವರ ಹುಟ್ಟುಹಬ್ಬದ ಜನ್ಮದಿನದ ಸಂದರ್ಭದಲ್ಲಿ ಅವರ ಕೊಡುಗೆಗಳನ್ನ ಸ್ಮರಿಸ್ಕೊತಾ ಅವರೆಲ್ಲರ ಅಭಿಮಾನಿಗಳಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಸಿನಿಮಾ ಕ್ಷೇತ್ರದಲ್ಲಿ ದಲಿತ ಸಮುದಾಯ ವಂಚಿತವಾಗಿತ್ತು. ಅದನ್ನು ಮನಗಂಡು ತಾವೇ ನಾಯಕ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡಿ ತಮ್ಮದೇ ಆದ ಛಾಪು ಮೂಡಿಸಿದರು. ಅಲ್ಲದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಮೀಸಲಿಟ್ಟ ಹಣವನ್ನು ಸಮರ್ಪಕವಾಗಿ ಬಳಕೆ ಮಾಡಿದರು. ಯುವತಿಯರನ್ನು ಗಗನಸಖಿಯಾಗಿ ಮಾಡಬೇಕೆಂದು ಯುವತಿಯರಿಗೆ ವಿಶೇಷ ತರಬೇತಿಯನ್ನು ನೀಡುತ್ತಿದ್ದರು. ಸಮುದಾಯದ ಹಿತದೃಷ್ಟಿಯಿಂದ ಸಂಘಟನೆ ಮಾಡಬೇಕೆಂಬ ಉದ್ದೇಶದಿಂದ ಛಲವಾದಿ ಮಹಾಸಭಾ ಸಂಘಟನೆ ಹುಟ್ಟುಹಾಕಿ ರಾಜ್ಯಾದ್ಯಂತ ಸಂಚರಿಸಿದರು ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಈಡಿಗ, ಬೆಲ್ಲವ, ನಾಮಧಾರಿ, ದೀವರ ಸೇರಿ 26 ಪಂಗಡದ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಬ್ರಹ್ಮಶ್ರೀ ನಾರಾಯಣಗುರು ಪೀಠಾಧಿಪತಿ ಶ್ರೀ ಪ್ರಣವಾನಂದ ಸ್ವಾಮೀಜಿ ಪಾದಯಾತ್ರೆ ಕೈಗೊಂಡಿದ್ದಾರೆ. ಈ ಐತಿಹಾಸಿಕ ಪಾದಯಾತ್ರೆ ಸುಮಾರು 700 ಕಿಲೋಮೀಟರ್ ದೂರ ಸಾಗಲಿದ್ದು ಸತತ 41 ದಿನಗಳು ಸಮುದಾಯದ ಜೊತೆಗೂಡಿ ಪಾದಯಾತ್ರೆ ಮಾಡಲಿದ್ದಾರೆ. ಕೊರಟಗೆರೆ ಈಡಿಗ ಸಮುದಾಯದ ಮುಖಂಡರೊಂದಿಗೆ ಮಾತನಾಡಿದ ಶ್ರೀಗಳು, ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮಕ್ಕೆ ಕೂಡಲೇ 500 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಕುಲಕಸುಬು ಕಳೆದುಕೊಂಡ ಕಲ್ಯಾಣ ಕರ್ನಾಟಕ ಭಾಗದ ಸಂತ್ರಸ್ತ ಈಡಿಗರಿಗೆ 5 ಎಕರೆ ಜಮೀನು ಮಂಜೂರು ಮಾಡುವುದು, ಸಮಾಜಕ್ಕೆ ಮೀಸಲಾತಿ ನೀಡುವುದು, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುತ್ಥಳಿಯನ್ನ ಬೆಂಗಳೂರಿನ ವಿಧಾನಸೌಧದ ಎದುರು ಸ್ಥಾಪಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಅವರು ಒತ್ತಾಯಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೋರ್ವೆಲ್ ಕೇಬಲ್ ಕದಿಯುತ್ತಿದ್ದ ಖದೀಮರಿಗೆ ಬಿತ್ತು ಗೂಸ. ಮಧ್ಯರಾತ್ರಿ ಕೇಬಲ್ ಕದಿಯಲು ಬಂದವರನ್ನ ಲಾಕ್ ಮಾಡಿದ ರೈತರು, ಗೂಸ ನೀಡಿ ಪೊಲೀಸರಿಗೆ ಒಪ್ಪಿಸಿದ ರೈತರು. 38ರ ಆಂಟಿ ಜೊತೆ 25ರ ಯುವಕನ ತುಂಟಾಟ. ಅಕ್ರಮ ಸಂಬಂಧಕ್ಕೆ ಬ್ರೇಕ್ ಹಾಕಿದ ಯುವಕನ ಪೋಷಕರು. ಆಂಟಿ ಅಂಡ್ ಗ್ಯಾಂಗ್ನಿಂದ ಯುವಕ ಮತ್ತು ಆತನ ತಂದೆಯ ಮೇಲೆ ಹಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಹಿನ್ನೆಲೆ 3 ದಿನಗಳಲ್ಲಿ ವಸೂಲಾಯಿತು ಲಕ್ಷಾಂತರ ರೂಪಾಯಿ ದಂಡ. ಪೊಲೀಸರ ಕಟ್ಟುನಿಟ್ಟಿನ ಕ್ರಮಕ್ಕೆ 6 ಲಕ್ಷಕ್ಕೂ ಅಧಿಕ ದಂಡ ವಸೂಲಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.